ತೇಜಸ್ವಿನಿ, ಏನಮ್ಮ ಇದು ಸೋಷಿಯಲ್ ಮೀಡಿಯಾನೇ ನಿಮ್ಮ ಪ್ರಪಂಚ ಆಗಿದೆ. ಸೊ ಎಂತ ಗೊತ್ತಾ ಅನ್ನೋದು ನಿಮ್ಮ ಟ್ಯಾಗ್ ಲೈನ್ ಅಲ್ವಾ? ಎಂತ ಗೊತ್ತಾ ಅಂತ ಶುರು ಮಾಡ್ತೀರಾ. ದಿನಕ್ಕೆ ಎಷ್ಟು ಗಂಟೆ ಫೋನ್ ಯೂಸ್ ಮಾಡ್ತೀರಾ ತೇಜಸ್ವಿನಿ? ಎಕ್ಸಾಕ್ಟ್ಲಿ ಇಷ್ಟೇ ಗಂಟೆ ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ನಾವು ಕಂಟೆಂಟ್ ಮಾಡೋದ್ರಿಂದ, ಎಡಿಟ್ ಮಾಡೋದ್ರಿಂದ, ಸ್ಕ್ರಿಪ್ಟ್ ಬರೆಯೋದ್ರಿಂದ ಫೋನಲ್ಲೇ ನಾನೆಲ್ಲ ಮಾಡ್ಕೊಳ್ಳೋದ್ರಿಂದ ಫೋನಲ್ಲೇ ನಾನು ಆಲ್ಮೋಸ್ಟ್ ಇರ್ತೀನಿ. ಆಲ್ವೇಸ್ ಒಂದು 9 to 10 hours ಅಂತ ಹೇಳ್ಬೋದು. ಎಕ್ಸಾಟಿಕ್ ಫ್ರೂಟ್ಸ್ ಎಲ್ಲಿಂದ ಬಂತು ಮತ್ತೆ ನಿಮಗೆ ಆಸೆ? ಆಸೆ ಅಂದ್ರೆ ನನಗೆ ಪ್ರಾಪರ್ ಆಗಿ ನೆನಪಿರೋದಂದ್ರೆ, ನಾವು ಊರಿಗೆ ಹೋಗ್ತಾ ಇರುವಾಗ ರೋಡಲ್ಲಿ ಹಾಕಿರ್ತಾರೆ ಗೊತ್ತಾ, ಇದು ರಾಂಬೂಟನ್, ಲಿಚಿನೆಲ್ಲ ಹ್ಯಾಂಗ್ ಮಾಡಿರೋ ಟೈಮ್ ನನಗೆ ಅದನ್ನ ಒಂದ್ಸಲ ಆದ್ರೂ ತಿನ್ಬೇಕು ಅಂದ್ರೆ ಫ್ರೂಟ್ಸ್ ನ ಟ್ರೈ ಮಾಡೋಣ, ಎಕ್ಸಾಟಿಕ್ ಫ್ರೂಟ್ಸ್ ಟ್ರೈ ಮಾಡೋಣ ಅಂತ ಐ ಸ್ಟಾರ್ಟೆಡ್ ಒಂದೊಂದೇ ತಗೊಳ್ಳೋದು. ಎಲ್ಲೋ ಡ್ರ್ಯಾಗನ್ ಫ್ರೂಟ್, ರಾಂಬೂಟನ್, ಮ್ಯಾಂಗೋಸ್ಟೀನ್ ಮತ್ತೆ ಐಸ್ ಗುವಾವಾ ಅದನ್ನೆಲ್ಲ ಟ್ರೈ ಮಾಡಿ ನಾನು ಒಬ್ಳೆ ಏನಕ್ಕೆ ತಿನ್ನೋದು, ಜನಕ್ಕೂ ತೋರ್ಸೋಣ ಅಂತ ಐ ಸ್ಟಾರ್ಟೆಡ್ ಮೇಕಿಂಗ್ ರಿವ್ಯೂಸ್ ಅಂಡ್ ಪೀಪಲ್ ಸ್ಟಾರ್ಟೆಡ್ ಲೈಕಿಂಗ್ ಇಟ್. ವೆರಿ ನೈಸ್. ಈಗ ವೋಟಿಂಗ್ ನ ಸಮಯ ಶುರುವಾಗ್ತಾ ಇದೆ. ನಿಮ್ಮ ಮನೆ ಕಡೆ ಯಾರಮ್ಮ ಬಂದಿದ್ದಾರೆ? ಮನೆಯಿಂದ ಅಪ್ಪ, ತಂಗಿ, ನಂದೆರಡು ಕಸಿನ್ ಮತ್ತೆ ಒಂದು ಫ್ರೆಂಡ್. ಸರ್ ನಮಸ್ಕಾರ ಸರ್. ಅಲ್ಲಿ ವೋಟಿಂಗ್ ನಡೀತಾ ಇದೆ ಬಿಡಿ, ಆಮೇಲೆ ಅದ್ರ ಬಗ್ಗೆ ಮಾತಾಡೋಣ. ಹೆಂಗೆ ನಿಮ್ಮ ಹುಡುಗಿಯ ಭವಿಷ್ಯ ಈ ಒಂದು ಹಳ್ಳಿ ಪವರ್ ಅಲ್ಲಿ? ಅವಳಿಗೆ ತುಂಬಾ ಕಾನ್ಫಿಡೆನ್ಸ್ ಇದೆ, ಹಾರ್ಡ್ ವರ್ಕ್ ಮಾಡ್ತಾಳೆ, ಚಾಲೆಂಜ್ ಆಗಿ ತಗೊಳ್ತಾಳೆ, ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾಳೆ ಸರ್. ಹೌದಾ? ಹೌದೌದು. ಈಗ ನಿಮ್ಮ ಎದುರಾಳಿಗಳ ಬಗ್ಗೆ ಮಾತಾಡಿ. ಒಂದು ಚಿಕ್ಕ ಟಾಸ್ಕ್ ಕೊಡ್ತೀನಿ, ಆ ಸೆಲ್ಫಿ ಸ್ಟಿಕ್ ತಗೊಂಬನ್ನಿ. ಎಂತ ಗೊತ್ತಾ, ಈ ಸೆಲ್ಫಿ ಸ್ಟಿಕ್ ತಗೊಂಡು ಹೋಗಿ ಪ್ರತಿಯೊಬ್ಬರು ಪಕ್ಕದಲ್ಲಿ ಇಟ್ಟು, ನೀವು ಎಂತ ರಗಡ್ ಕಾಂಪಿಟೇಟರ್ ಆಗಿ ಅವ್ರ ಲೈಫಲ್ಲಿ ಇರ್ತೀರಿ ಈ ಒಂದು ಜರ್ನಿಲಿ ಅಂತ ಹೇಳಬೇಕು. ಓಕೆನಾ? ಆಲ್ ದಿ ಬೆಸ್ಟ್. ಐ ಆಮ್ ಮೆಂಟಲಿ ವೆರಿ ಸ್ಟ್ರಾಂಗ್. Okay. ಅಂಡ್ ಇಟ್ಸ್ ನಾಟ್ ನನಗೆ ಅಷ್ಟು ಈಸಿಯಾಗಿ ಕುಕ್ಸಕ್ ಆಗಲ್ಲ. ಸೊ ದಟ್ ಇಸ್ ಗೋಯಿಂಗ್ ಟು ಬಿ ಅ ಚಾಲೆಂಜ್ ಟು. Oh my God, you're in an imagination because I'm an entrepreneur and because of not giving up nature and I'm mentally strong. ಈ ಸ್ಟೇಜ್ ಮೇಲೆ ನಾನು ಇದ್ದೀನಿ, ಸೊ ಅದರಲ್ಲೆಲ್ಲ ನೀವು ನಮ್ಮನ್ನ ಲೈಕ್ ಸೋಲ್ಸಕ್ಕಾಗಲ್ಲ. ಸೊ ಯು ಕ್ಯಾನ್ ಕಂಟಿನ್ಯೂ, ಗೋ ಟು ನೆಕ್ಸ್ಟ್ contestant. No, you told me you're an entrepreneur, but I'm a content creator. So, I've been in this even industry. I create content by the way. Let me complete. Yeah. So I've been in this industry for almost 2.5 years. I've seen a lot of trolls and I have seen a lot of trolls too. I am pretty mentally strong. Yeah, me too. Let's see the show. Take care, all the best. ತೇಜಸ್ವಿನಿ, ಅಟ್ಯಾಕ್ ಅನಿಶಾ ಇದ್ದಾರೆ, ಅವ್ರನ್ನ ಅಟ್ಯಾಕ್ ಮಾಡಿ ನೋಡುವ. ಸರ್ ಆಕ್ಚುಲಿ ಏನು ಗೊತ್ತಾ, ಕ್ಯೂಟ್ ಆಗಿ ಮಾತಾಡ್ಕೊ ಬರ್ತಿದ್ದಾರೆ. ಅವರಲ್ಲಿ ನಾನು ಆಕ್ಟಿವೇ ಕಾಣಿಸ್ತಾ ಇಲ್ಲ. ನಾನು ಹೆಂಗ್ ಅಟ್ಯಾಕ್ ಮಾಡ್ಲಿ? ದೆನ್ ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ ಅನ್ಸ್ತಾನೆ ಇಲ್ಲ. ನನಗೂ ನೀವು ಕಾಣಿಸ್ತಾ ಇಲ್ಲ. ಓಕೆ, ದಟ್ ಇಸ್ ವೈ ಐ ಆಮ್ ಟೆಲ್ಲಿಂಗ್ ಡು ನಾಟ್ ಗೋ ಬೈ ದ ಲುಕ್ಸ್. ನಿಮಗೆ ಕಾಣಿಸ್ತಾ ಇಲ್ಲ, ನಾನು ಎಲ್ರಿಗೂ ಆಲ್ರೆಡಿ ಕಾಣಿಸ್ಬಿಟ್ಟಿದ್ದೀನಿ. ನನ್ನ ಸ್ಟ್ರೆಂತ್ ಏನು, ಸ್ಟ್ರಾಂಗ್ ಏನಂತ ಎಲ್ರಿಗೂ ಗೊತ್ತಾಗ್ಬಿಟ್ಟಿದೆ ಆಲ್ರೆಡಿ. ಕಾಣಿಸುತ್ತೆ, ನನಗೆ ಕಾಣಿಸಿರಲ್ಲ. ದಟ್ ಇಸ್ ದ ಹೋಲ್ ನೋಡೋಣ. ಮೇಬಿ ಹಳ್ಳಿಯಲ್ಲೂ ಹೋಗಿ ದಟ್ ಇಸ್ ದ ಹೋಲ್. ಅಲ್ಲಿ ನೋಡೋಣ. ನನಗೆ ಕಾಣಿಸಿಲ್ಲ. ದಟ್ ಇಸ್ ಬಾಮ ನಿನ್ ವೋಟಿಂಗ್ ಎಲ್ಲ ಆಗಿದೆ, ರಿಸಲ್ಟ್ ನೋಡೋಣ. ಓಕೆ, ಎಂತ ಗೊತ್ತಾ, ಇದಕ್ಕೆ ಲೈಕು ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಈ ವಿಡಿಯೋಗೆ. ಈಗ ಸಬ್ಸ್ಕ್ರೈಬ್ ಹಳ್ಳಿ ಮಂದಿ ಮಾಡಿದ್ರೆ ಯು ವಿಲ್ ಬಿ ಸೆಲೆಕ್ಟೆಡ್. ನೋಡೋಣ ರಿಸಲ್ಟ್. ಥಿಂಕ್ ಕ್ರಾಸ್ಡ್. ರಿಸಲ್ಟ್ ಪ್ಲೀಸ್. ತೇಜಸ್ವಿನಿ, ನನ್ನ ಹಾರ್ಟ್ ಬೀಟ್ ತರ ಅದು ಹೋಗ್ತಾ ಇದೆ ಮೇಲೆ ಕೆಳಗಡೆ. ವಿಲ್ ಯು ಬಿ ಸೆಲೆಕ್ಟೆಡ್ ಆರ್ ನಾಟ್? And it is 85% you're selected. Let's welcome ಮುಂದಿನ ಸ್ಪರ್ಧಿ ಸುಷ್ಮಾ ತೊಗರೆ on stage. ಇದು ಹಳ್ಳಿ ಪವರ್.